900 ರೂಪಾಯಿ ಬಾಡಿಗೆ ಬರುತ್ತೆ. ಕಸ್ಟಮರ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಇನ್ನೊಂದು ಬರುತ್ತೆ ಬಾಡಿಗೆ 1102 ರೂಪಾಯಿ ಬಾಡಿಗೆ ಬರುತ್ತೆ. ಪಿಕಪ್ ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿದೆ ಅಲ್ಲೇ ಇತ್ತು ಪಿಕಪ್ಪು. 50 ಮೀಟ್ರ್ ಪಿಕಪ್ ಲೊಕೇಶನ್ ಹತ್ರ ಬಂದುಬಿಟ್ಟು ಬೇಗನೆ ಲೋಡಿಂಗ್ ಮಾಡಿದರು. 4 ಟೈರ್ ಇದು ಲೋಡ್ ಮಾಡಿಕೊಂಡು ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾ ಇದ್ವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 32 ಕಿಲೋಮೀಟರ್ 1 ಅವರ್ 13 ನಿಮಿಷ ತೋರಿಸ್ತಾ ಇತ್ತು. ಅಲ್ಲಿಂದ ಸರ್ಜಾಪುರಿಗೆ ಬಂದಿವಿ 1.5 ಅವರ್ಗೆ. ಸರ್ಜಾಪುರಲ್ಲಿ ಬಂದುಬಿಟ್ಟು ಬೇಗನೆ ಅನ್ಲೋಡ್ ಮಾಡಿದರು. ಅನ್ಲೋಡ್ ಆದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಮಾಡಿಕೊಂಡು ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಕ್ಯಾಶ್ ಕಲೆಕ್ಟ್ ಕೊಟ್ಬಿಟ್ವಿ. ಇವಾಗ ನೆಕ್ಸ್ಟ್ ಆರ್ಡರ್ಗೆ ಹೊರಡ್ತಾ ಇದ್ವಿ. 868 ರೂಪಾಯಿ ಬಾಡಿಗೆ ಬಂತು. ಎಕ್ಸೆಪ್ಟ್ ಮಾಡಿಕೊಂಡು ಪಿಕಪ್ ಲೊಕೇಶನು ಸರ್ಜಾಪುರ ಮೇನ್ ರೋಡು, ಡ್ರಾಪ್ ಲೊಕೇಶನು SG ಪಾಳ್ಯ ಅಂತ ಇತ್ತು. ಇವಾಗ ಪಿಕಪ್ಪಿಗೆ ಹೊರಡ್ತಾ ಇದ್ವಿ. 9 ಕಿಲೋಮೀಟ್ರ್ 14 ನಿಮಿಷ ತೋರಿಸ್ತಾಯಿತ್ತು. 20 ನಿಮಿಷಲ್ಲಿ ಬಂದುಬಿಟ್ಟು ಬೇಗನೆ ನಾನು ಒಂಚೂರು ಹೆಲ್ಪ್ ಮಾಡಿದೆ. ಲೋಡಿಂಗ್ ಮಾಡಿಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ 28 ಕಿಲೋಮೀಟ್ರ್ 1 ಅವರ್ 2 ನಿಮಿಷ ತೋರಿಸ್ತಾ ಇತ್ತು. ಅಲ್ಲಿಂದ ಡ್ರಾಪ್ ಲೊಕೇಶನಿಗೆ ಬಂದ್ವಿ 1.5 ಅವರಲ್ಲಿ. ಮತ್ತೆ ಅನ್ಲೋಡ್ ಪಾಯಿಂಟಲ್ಲೂ ಕಸ್ಟಮರ್ ಬಂದರು, ಬೇಗನೆ ಅನ್ಲೋಡ್ ಮಾಡಿದ್ರು. ಫೋನ್ಪೇ ಕೂಡ ಅವರು ಪಿಕಪ್ ಲೊಕೇಶನ್ ಅವರು ಮಾಡ್ತವ್ರೆ. ಅದಾದ ನಂತರ ಬರ್ತಾನೆ ಈ ಥರ ನಮ್ಮ ಪಕ್ಷಿ ಕಾಣೋದು ಪ್ರಾಣಿಗಳೆರಡು ನೋಡಿಬಿಟ್ಟು ತುಂಬ ಖುಷಿ ಆಯಿತು. ನಾನು ನೋಡಿದೆ ಎಷ್ಟು ಉದ್ದ ಇದಾವಂತೆ ಅಂದ್ಕೊಂಡು ಅಲ್ಲಿಂದ ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಮಾಡ್ಕೊಂಡು ಕ್ಯಾಶ್ ಕಲೆಕ್ಟ್ ಕೊಟ್ಬಿಡ್ತೀವಿ. ಕೊಡೋದಾದ ನಂತರ ನಮಗೆ ಇನ್ನೊಂದು ಬಾಡಿಗೆ ಬರುತ್ತೆ 758 ರೂಪಾಯಿ ಬಾಡಿಗೆ ವಿತ್ ಸೆಕೆಂಡಲ್ಲೇ ಅದು ಡ್ರಾಪ್ ಮಾಡಿಬಿಟ್ರೆ ಇದು ಬಾಡಿಗೆ ಬಂತು. ಇವಾಗ ಪಿಕಪ್ ಲೊಕೇಶನ್ ಹೊರಡ್ತಾ 2.1 ಕಿಲೋಮೀಟ್ರ್ ಪಿಕಪ್ಪು. ಇದು ಬಂದು ಒಂದೇ ಒಂದು ಐಟಮ್ ಇದೆ ನೋಡಿ. ಕಸ್ಟಮರ್ ಹೇಳಿದ್ರು ಬೈಕು ಬುಕ್ ಮಾಡ್ಬೋದು, ಇದು ಮಳೆ ಬರ್ತೈತೆ ಅಂತಕ್ಕೋಸ್ಕರ ನಾನು ಹೇಳಿದ್ರು. ಅದಾದ ನಂತರ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಡ್ರಾಪ್ ಲೊಕೇಶನಿಗೆ ಹೊರಡ್ತಾ ಇದ್ದೀನಿ. 22 ಕಿಲೋಮೀಟ್ರ್ 1.5 ಅವರ್ ತೋರಿಸ್ತಾಯಿತ್ತು. ಅದಾದ ನಂತರ ನಾವು ಬರ್ತಾ ಹಾಗೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವ್ರು ಅದಕ್ಕೋಸ್ಕರ ಆಟೋ ಬುಕ್ ಮಾಡಿದರು. ಇವಾಗ ನಾವು ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಮೈಕ್ರೋ ಮೀಡಿಯಾ ಡಿಜಿಟಲ್ ಇಂಜಿನಿಯರಿಂಗ್ ಅಂತ ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ವಿ. ಇವರು ಬೇಗನೆ ಅನ್ಲೋಡ್ ಮಾಡಿದರು. ನಾನು ಟ್ರಿಪ್ ಎಂಡ್ ಮಾಡಿಕೊಂಡು ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ, ಅದನ್ನು ಕ್ಯಾಶ್ ಕಲೆಕ್ಟ್ ಕೊಟ್ಬಿಟ್ವಿ. ಆನ್ಲೈನ್ ಪೇಡ್ ಆನ್ಲೈನ್ ಇತ್ತಲ್ಲ, ಅದಕ್ಕೆ ಕ್ಯಾಶ್ ಕಲೆಕ್ಟ್ ಕೊಡ್ತೀವಿ. ಆನ್ಲೈನ್ ಪೇ ಆಗುತ್ತೆ, ಇದು ವಾಲೆಟಲ್ಲಿ ಶೋ ಆಗುತ್ತೆ. 465 ರೂಪಾಯಿ ಬಾಡಿಗೆ ಬರುತ್ತೆ. ಡ್ರಾಪ್ ಲೊಕೇಶನ್ ಮಾಡ್ತಾಳೆ ಇರುತ್ತೆ. ಅದು ಡ್ರಾಪ್ ಮಾಡಿದ ತಕ್ಷಣ ಇದು ಬಾಡಿಗೆ ಬರುತ್ತೆ. ಪಿಕಪ್ ಬಂದುಬಿಟ್ಟು 1.4 ಕಿಲೋಮೀಟ್ರ್ ಇರುತ್ತೆ. ಪಿಕಪ್ ಲೊಕೇಶನಲ್ಲಿ ಬಂದುಬಿಟ್ಟು ಬೇಗನೆ ಲೋಡಿಂಗ್ ಮಾಡ್ತಾನೆ. ಒಬ್ಬನೇ ಹುಡುಗ ಇರ್ತಾನೆ. ಇದು ಊಟ ಇರುತ್ತೆ, ಐಟಮ್ ಎಲ್ಲ ಲೋಡಿಂಗ್ ಮಾಡಿಕೊಂಡು ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 4 ಕಿಲೋಮೀಟ್ರ್ 600 ಮೀಟರ್ ಇರುತ್ತೆ. ಒಂದು 15 ನಿಮಿಷಲ್ಲೇ ಬಂದುಬಿಟ್ಟು ಇವನು ಬೇಗನೆ ಅನ್ಲೋಡ್ ಮಾಡ್ತಾವೆ ನೋಡಿ. ಅನ್ಲೋಡ್ ಆಯಿತು ಬೇಗ ನೋಡಿ. ಇಷ್ಟೇ ಒಂದು ಐಟಮ್ ಇರುತ್ತೆ, ಅನ್ಲೋಡು ಆಗಿದೆ. ಅದಾದ ನಂತರ ನಾನು ಟ್ರಿಪ್ ಎಂಡ್ ಮಾಡಿಕೊಂಡು ಇವಾಗ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ, ಕ್ಯಾಶ್ ಕಲೆಕ್ಟ್ ಕೊಡ್ತೀವಿ. ಇದು ಆರ್ಡರು ಕಂಪ್ಲೀಟೆಡ್ ಆಗುತ್ತೆ. ಇದು ಆರ್ಡರ್ ಆದ ನಂತರ ಇನ್ನೊಂದು ಬಾಡಿಗೆ ಬರುತ್ತೆ. ವಿತಿನ್ ಸೆಕೆಂಡಲ್ಲೇ ಇನ್ನೊಂದು ಬಾಡಿಗೆ ಬರುತ್ತೆ ನನಗೆ. ಇದನ್ನು ಪಟ್ಟಣಿಸಿ ಡ್ರಾಪ್ ಆದ ತಕ್ಷಣ ಇದು ಬಾಡಿಗೆ ಬರುತ್ತೆ 877 ರೂಪಾಯಿ. ಬೋಗಳಿ ಪಿಕಪ್ಪು ಡ್ರಾಪು ಅವಲಹಳ್ಳಿ ಇರುತ್ತೆ. ಇವಾಗ ನಾವು ಹೊರಡ್ತಾ ಇದ್ದೀವಿ ಪಿಕಪ್ ಲೊಕೇಶನ್ಗೆ. 4 ಕಿಲೋಮೀಟರ್ 700 ಮೀಟರ್ ಇರುತ್ತೆ. 18 ನಿಮಿಷ ಅಲ್ಲೇ ಬಂದುಬಿಟ್ಟು ಪಿಕಪ್ ಲೊಕೇಶನ್ ಹತ್ತಿರ ಬಂದೆ. ಇದು ನೋಡಿದ್ರೆ ರೇಷನ್ ಐಟಮ್ ಇತ್ತು. ಬೆಳಗ್ಗೆನೇ ಬುಕ್ ಮಾಡ್ಬೋದಾಯಿತು ಸರ್, ನನಗೆ ಟೈಮ್ ಸಿಗೋಲ್ಲ ಅಂತ ಅವ್ರು ನೈಟೇ ಬುಕ್ ಮಾಡಿದ್ರು. ನಾನು ಎಕ್ಸೆಪ್ಟ್ ಮಾಡಿಕೊಂಡೆ. ಇವಾಗ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ 20 ಕಿಲೋಮೀಟರು 43 ನಿಮಿಷ ತೋರಿಸ್ತಾಯಿತ್ತು. 1 ಅವರು ಚಾರ್ಜ್ ಗೀರ್ ಹಾಕ್ಕೊಂಡು ಬಂದೆ. ಊಟ ಮಾಡ್ಕೊಂಡು ಅನ್ಲೋಡ್ ಪಾಯಿಂಟಲ್ಲಿ ಬೇಗನೆ ಅನ್ಲೋಡ್ ಮಾಡಿದರು. ಇವರು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಇದು ಆರ್ಡರು ನಂದು ಕಂಪ್ಲೀಟೆಡ್ ಆಗುತ್ತೆ. ಇವತ್ತಿನ ಟುಡೇ ರಿಂಗ್ ನೋಡಿ. ಬೆಳಗಿನ ಜಾವ 1 ಗಂಟೆ ಆನ್ ಮಾಡೀವಿ, ನೈಟ್ ಜಾವ 1 ಆಗ್ತಾಯಿದೆ ನೋಡಿ. ಟೈಮ್ ಕೂಡ ನೋಡಿ 1:14 ಆಗಿದೆ. ಇವತ್ತಿನ ಟುಡೇ ರಿಂಗ್ 2996 ರೂಪಾಯಿ ಒಂದು. ಇದೊಂದು ಬಾಡಿಗೆ. ಇವತ್ತಿನ ನನ್ನ ದುಡಿಮೆ ಎಷ್ಟಾಗಿದೆ ಅಂತಂದರೆ 2996 ರೂಪಾಯಿ ಒಂದು ಪ್ಲಸ್ 701 ರೂಪಾಯಿ. ಇವತ್ತಿನ ದುಡಿಮೆ 3697 ರೂಪಾಯಿ ದುಡಿಮೆ ಆಗಿದೆ ಇವತ್ತು. ಇದು ಒಂದು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.